ಪ್ರಸಂಗದ ಸಹವಾಸಕ್ಕೆ ಬಿದ್ದಿದ್ಲ ಮಹಾಲಕ್ಷ್ಮಿ. ಸಿಂಗಲ್ ಡೋರ್ ಫ್ರಿಡ್ಜ್ನಲ್ಲಿತ್ತು ಮಾಂಸದ ಮುದ್ದೆ. ಮಗಳ ಸ್ಥಿತಿ ಕಂಡು ಹೆತ್ತವರಿಗೆ ಆಘಾತ. ಕೆಲವೇ ಕ್ಷಣಗಳಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್. ಹಂತಕನ ಸೆರೆಗೆ ಖಾಕಿ ಬಲೆ. 6 ತಂಡಗಳಲ್ಲಿ ಅಧಿಕಾರಿಗಳ ಕಾರ್ಯಾಚರಣೆ. ಹಿಂದೂಗಳ ತೆಕ್ಕೆಗೆ ಬರುತ್ತಾ ಮಠ ಮಂದಿರ. ಲಡ್ಡು ಲಡಾಯಿ ಬೆನ್ನಲ್ಲೇ ಹೊಸ ವಾದ. ರವಿಶಂಕರ್ ಗುರೂಜಿ ಸೇರಿ ಮಠಾಧಿಪತಿಗಳ ಆಗ್ರಹ. ಅರ್ಕಾವತಿ ಅಕ್ರಮ ಪ್ರಕರಣಕ್ಕೆ ಮರುಜೀವ. ಕೆಂಪಣ್ಣ ಆಯೋಗದ ವರದಿ ಬಗ್ಗೆ ಮಾಹಿತಿ ಕೇಳಿದ ರಾಜ್ಯಪಾಲರು, ನನಗೇನೂ ಮಾಹಿತಿ ಇಲ್ಲ ಎಂದ ಸಿದ್ದರಾಮಯ್ಯ. ಸಿಲಿಕಾನ್ ಸಿಟಿ ಜನ ನೆನೆ ಬೆಚ್ಚಿ ಬಿದ್ದಿದ್ರು. ವಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಭೀಕರ ಕೊಲೆ ಪ್ರಕರಣದ ವಿಚಾರ ಗೊತ್ತಾಗಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಯಾಕೆಂದರೆ ದೆಹಲಿಯಲ್ಲಿ ಆದಂತಹ ಶ್ರದ್ಧಾ ವಾಲ್ಕರ್ ಕೊಲೆಗಿಂತ ಇದು ವಿಭಿನ್ನವಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಮಹಾಲಕ್ಷ್ಮಿ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. 26 ವರ್ಷದ ಮಹಿಳೆ ಮಹಾಲಕ್ಷ್ಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿ 50ರಿಂದ 60 ಪೀಸ್ಗಳನ್ನು ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಮಹಾಲಕ್ಷ್ಮಿಯ ದೇಹದ ಭಾಗಗಳನ್ನು ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು, ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ರು. ಈಗ ಶವಾಗಾರದ ಬಳಿ ಪೋಷಕರು ಕೂಡ ಆಗಮಿಸಿದ್ದಾರೆ. ಮಹಾಲಕ್ಷ್ಮಿ ಮೂಲತಃ ನೇಪಾಳದವರು, ಪೋಷಕರು ಇಲ್ಲೇ ಇದ್ರು, ಆಕೆ ಕೂಡ ಇಲ್ಲೇ ವಾಸ ಮಾಡ್ಕೊಂಡಿದ್ಲು. ಈಗ ನೋಡಿ, ನಿನ್ನೆ ವಿಚಾರ ಗೊತ್ತಾಗ್ತದಂತೆ. ಪೋಷಕರು ಬರ್ತಾರಲ್ಲ ಮನೆಗೆ, ಆ ಫ್ರಿಡ್ಜನ್ನು ಓಪನ್ ಮಾಡಿ ನೋಡ್ತಾರೆ. ಹುಳಗಳ ಜೊತೆಯಲ್ಲಿ ದೇಹದ ಭಾಗಗಳು ಇದ್ದಿದ್ದನ್ನು ಗಮನಿಸಿ ಶಾಕ್ ಆಗ್ತಾರೆ, ಜೋರಾಗಿ ಕಿರ್ಚ್ಕೋತಾರೆ. ನೋಡಿ, ಬೇಕಾದ್ರೆ ಆ ವಿಡಿಯೋ ಇದೆ, ಬೇಕಾದ್ರೆ ನೀವು ಕೇಳಿಸ್ಕೋಬೋದು. ನೋಡಿ, ವಿಡಿಯೋ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ ನೋಡಿ. ಫ್ರಿಡ್ಜ್ನಿಂದ ಹೊರ ಬರ್ತಾ ಇದ್ದಂಥ ಹುಳಗಳು ಮಹಾಲಕ್ಷ್ಮಿ ತುಂಡರಿಸಿದ ದೇಹ ನೋಡಿ ಕುಟುಂಬಸ್ಥರು ಶಾಕ್ ಆಗಿದ್ರು. ದೆಹಲಿ ಶ್ರದ್ಧಾ ಹತ್ಯೆಯನ್ನು ಕೂಡ ಮೀರಿಸುತ್ತೆ ಈ ಒಂದು ಮಹಾಲಕ್ಷ್ಮಿ ಪ್ರಕರಣ. ತಲೆ ಕೈ ಕಾಲನ್ನ ಕಟ್ ಮಾಡಿ ಫ್ರಿಡ್ಜ್ನಲ್ಲಿ ಇರಿಸಲಾಗಿತ್ತು. ವಿಡಿಯೋ ಮಾಡ್ತೀವಿ, ಎಲ್ಲ ವಿಡಿಯೋ ಮಾಡಿ. Ama ya Allah que por ser aquí,